ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲೇನ ಸಾಂವಿಧಾನಿಕವಾಗಿ ಬಿಕ್ಕಟ್ಟು ಉಂಟಾಗುತ್ತೆ ಅಂತ. ಪ್ರಜಾಪ್ರಭುತ್ವದ ತೀರ್ಮಾನ, ಹೋರಾಟಗಳು, ಅವರ ಹೋರಾಟ ಏನಿದ್ರು ಕೂಡ ಅದು ನ್ಯಾಯಾಲಯದಲ್ಲಿ ಜನರ ಮುಂದೆ ಮುಂದಿನ ದಿನಗಳಲ್ಲಿ ಮಾಡಬೇಕೇ ವಿನಃ ಇವತ್ತೇನು ತೀರ್ಮಾನ ಆಗಿದೆ ಅದಕ್ಕೆ ಗೌರವಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಸರಿ ತಪ್ಪು ಆಮೇಲೆ ಸರ್, ನಿಮ್ಮ ಶಾಸಕರೆಲ್ಲ ಸರ್ 15ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಸರ್. ಡಿ.ಕೆ. ಶಿವಕುಮಾರ್ ಅವ್ರ ಬರ್ತ್ಡೇ ದಿನ ಹೈಕಮಾಂಡ್ ಇಂದ ಒಂದು ಗುಡ್ ನ್ಯೂಸ್ ಪದಗ್ರಹಣ ಆಗುತ್ತೆ. ಅವರು ಶಿವಕುಮಾರ್ ಅವರು 63 ತುಂಬಿ 64ಕ್ಕೆ ದಾಟ್ತಾ ಇದ್ದಾರೆ. ಅದೇ ಶುಭ ಸುದ್ದಿ. ನಾನು ನಿಮ್ಮಂಗೆ ಕಾಯ್ತಾ ಇರೋನು. ಯಾಕೋ ಇತ್ತೀಚೆಗೆ ಸರ್ ಎಲ್ಲ ಪ್ರಯತ್ನ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀರಿ ಅನ್ಸುತ್ತೆ ಸರ್. ಮುಂಚೆ ಪ್ರಯತ್ನ ಫಲ ಎಲ್ಲ ಮಾತಾಡ್ತಾ ಇದ್ರಿ, ಈಗ ಪ್ರಯತ್ನದ ಮಾತು ಇಲ್ಲ. ಯಾರು ಹೇಳಿದರು? ಪ್ರಾರ್ಥನೆ ಪ್ರಯತ್ನ ಎರಡನ್ನೂ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಿದ್ದು. ನಾನು ಹೇಳ್ತಾ ಇರೋದು ನಂಬಿಕೆ ಇದೆ, ನಂಬಿಕೆ ತಾಳ್ಮೆ, ತಾಳಿದವನು ಬಾಳಿಯಾನು. ಎಲ್ಲ ಚೆನ್ನಾಗಾಯ್ತಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಎಲ್ಲರನ್ನೂ ಜೊತೆಲಿ ತೆಗೆದುಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಮತ್ತು ಪಕ್ಷದ ಅಧ್ಯಕ್ಷರ ಕೆಲಸ. ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಖಂಡಿತ ಎಲ್ಲದಕ್ಕೂ ಒಂದಿನ ಕಾಲ ಬಂದೇ ಬರುತ್ತೆ. ಬರೀ ಸಮಯದ ಮತ್ತೆ ಕಾಲದ ಸಮಸ್ಯೆನೇ ಮಾತಾಡ್ತಾರೆ. ಕಾಲಯ ತಸ್ಮೈ ಅಂತಾರೆ ಡಿಸಿಎಂ ಸರ್. ನೀವು ಕಾಲ ಬರಲಿ ಅಂತ ಹೇಳ್ತೀವಿ. ಎಲ್ಲಿವರೆಗೂ ಸರ್ ಸಮಯ ಬರೋದು? ನೀವು ಯಾವಾಗ ಜೈ ಅಂತೀರೋ ಅಲ್ಲಿವರೆಗೂ. ಸಾಕಷ್ಟು ಹಿರಿಯ ಶಾಸಕರು ಸಚಿವ ಸ್ಥಾನಕ್ಕೆ ಒತ್ತಡ ಹಾಕ್ತಾ ಇರೋದು, ಈ ಪವರ್ ಶೇರಿಂಗ್ ಗೊತ್ತಿಲ್ಲ. ಅದು ಪಕ್ಷ ಮತ್ತು ಹೈಕಮಾಂಡ್ ಮುಖ್ಯಮಂತ್ರಿಗಳ ನಡುವೆ ನಡೆಯುವಂಥದ್ದು. ಅವ್ರು ಯಾವಾಗ ಅನುಮತಿ ಕೊಡ್ತಾರೋ ಆಗ ಎಲ್ರಿಗೂ ಕೂಡ ಅವ್ರಿಗೂ ಒಳ್ಳೆ ಕಾಲ ಬರುತ್ತೆ. ಗೊತ್ತಿಲ್ಲ ನನಗೆ, ಅದು ಅವ್ರಿಗೆ ಗೊತ್ತಿರೋದು. ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನೋಡೋಣ. ಎಲ್ಲ ಆಗೋದ್ರೆ ನಿಮ್ ನ್ಯೂಸ್ ಇರಲ್ವಲ್ಲ, ನಿಮ್ಗೂ ಸೆನ್ಸೇಷನ್ ಇರ್ಬೇಕ. ಈಗ ಅದನ್ನೇ ಹೇಳಿದ್ದು. ನೀನ್ ಹಂಗೆ ಹೇಳಿದ್ದನ್ನು ನೀವು ಉಲ್ಟಾ ಕೇಳ್ತಾ ಇದ್ದೀವಿ. ಅದು ಬೇಕಾದಷ್ಟು ಖಾಲಿ ಇದೆ, ಒಂದೊಂದೇ ಆಗುತ್ತೆ. ನನಗೇನಿಲ್ಲಪ್ಪ, ಇರೋ ಕೆಲಸ ಮಾಡಕ್ಕೆ ಟೈಮ್ ಇಲ್ಲ ನನಗೆ. ನನಗೇನು ಆ ಥರ ಇಲ್ಲ. ಖಂಡಿತ ಎಲ್ಲವೂ ಕೂಡ ಬಗೆಹರಿಯುತ್ತದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.